ಚಿಕ್ಕಪ್ಪ ಬಿಟ್ಟು ಚಿಕ್ಕಪ್ಪ ಚಿಕ್ಕಪ್ಪ ಏನಮ್ಮ? ಇದ್ರಲ್ಲಿ ಹಲ್ವಾ ಇತ್ತಲ್ಲ ಚಿಕ್ಕಪ್ಪ? ಅದು ನಮ್ ಹೋಟೆಲಿದೆ ಅಕ್ಕ. ಹಾ ಏನು ಹೊಟ್ಟೆನಲ್ಲ? ಏನು ಹೇಳ್ತಿದ್ಯಾ? ಅದು ಅದು ಅಕ್ಕ, ಅದು ಅದು ಏನು ಅದು? ಅದ್ ನಮಗೋಸ್ಕರ ಮಾಡಿದ್ದಲ್ವಾ? ನಮ್ಗೋಸ್ಕರನೇ. ನಮ್ಗೋಸ್ಕರನೇ. ಅಯ್ಯೋ ಅದ್ ಹಾಗಲ್ಲ ಚಿಕ್ಕಪ್ಪ, ನಾನು ಅವ್ರಿಗೋಸ್ಕರ ಮಾಡಿದ್ದು. ಹೌದಾ? ನಮ್ಗೋಸ್ಕರ ಅಂತ ಅನ್ಕೊಂಡೆ. ಎಂತ ಕೆಲಸ ಮಾಡ್ದು? ನಮಗೋಸ್ಕರ ಮಾಡಿದ್ದು ಅಂತ ಯಾಕೆ ಹೇಳ್ದೆ? ನಾನೇನೋ ಸುಳ್ಳು ಹೇಳ್ದೆ, ಆದ್ರೆ ನೀನು ತಿಂದೆ ಅಲ್ವಾ? ಸಾರಿ ಅಮ್ಮ, ಇನ್ನೊಂದ್ಸಲ ಮಾಡ್ಬಿಡು. ಈಗ ಅಷ್ಟೊಂದು ಟೈಮ್ ಇಲ್ಲ ಚಿಕ್ಕಪ್ಪ. ಹೌದಾ? ಒಂದ್ ಕೆಲಸ ಮಾಡು, ಈ ದುಡ್ಡಲ್ಲಿ ಸ್ವೀಟ್ ತಗೊಂಡೋಗು. ಚಿಕ್ಕಪ್ಪ ಬಾಕ್ಸ್ ಇಂದ ಘಮ ಘಮ ಅಂತ ಬರ್ತಾ ಇದೆ ಗೊತ್ತಾ? ಹಾ ಘಮ ಬರ್ತಿದ್ಯಾ ಸರ್? ಸುಮ್ನಿರ್ ರಾಜಿ, ನೀನ್ ಮಾಡಿದ್ರೆ ಬರ್ದೇ ಇರುತ್ತಾ? ಎಷ್ಟು ಘಮ 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 ಅಂತಿದೆ ಗೊತ್ತಾ? ಸರಿ ಆಯ್ತು, ತಿನ್ಬಿಟ್ಟು ಹೇಳಿ ಸರ್. ಅಯ್ಯೋ ಏನ್ ಹೇಳೋದು ಅರ್ಥ ಆಗ್ತಿಲ್ವಲ್ಲ. ಅಯ್ಯಯ್ಯೋ ಇದು ಕೂಡ ಒಂಥರ ಸ್ವೀಟ್ ಅಲ್ವಾ? ಅದನ್ನ ಕೊಬ್ಬರಿ ಹಲ್ವಾ ಅನ್ಕೊಂಡ್ ತಿನ್ನೋಣ. ಬಾ ಬಾ ಹೇಳ್ತೀನಿ. ಏನ್ ರಾಜಿ, ಬಿದ್ದೋಗ್ತೀನಿ ಅಂತ ಭಯ ಪಟ್ಟ್ಯಾ? ಬೀಳಕ್ ನೀವ್ ಬಿಡಲ್ವಲ್ಲ. ಅಷ್ಟ್ ನಂಬಿಕೆನಾ? ನೀವೇ ನನ್ ನಂಬಿಕೆ, ಅದಕ್ಕೆ ಅಲ್ವಾ ನಮ್ ಪ್ರೀತಿ ಗೆದ್ದಿದ್ದು. ಆದ್ರೆ ಗೆಲ್ಸಿದ್ದು ನೀನೇ ಅಲ್ವಾ? ನೀನು ನಾನು ಅಲ್ಲ, ಎಲ್ಲ ನಾವೇ. ತಿನ್ನಿ. ಏನ್ ರಾಜಿ, ಬೈಕ್ ಮೇಲೆ ಕೂರೋ ಅಭ್ಯಾಸ ಇಲ್ವಾ? ಯಾವಾಗ್ಲೂ ಬ್ಯಾಕ್ ಸೀಟಲ್ಲೇ ಕೂತ್ಕೊಳ್ತೀನಿ ಅಲ್ವಾ, ಮುಂದಿನ ಸೀಟಲ್ಲಿ ಕೂತು ಅಭ್ಯಾಸ ಇಲ್ವಲ್ಲ. ಅಭ್ಯಾಸ ಮಾಡ್ಕೋಬೋದಲ್ವಾ? ಡ್ರೈವಿಂಗ್ ಬಂದ್ರೆ ಅಭ್ಯಾಸ ಆಗುತ್ತೆ. ಓ, ಹಾಗಾದ್ರೆ ಕಲ್ತ್ಕೋ. ಹೇಳ್ಕೊಟ್ರೆ ಕಲ್ತ್ಕೋತೀನಿ. ನೀವ್ ಹೇಳ್ಕೊಟ್ರೆ ನಾನ್ ಬೇಗನೆ ಕಲ್ತ್ಕೋತೀನಿ. ಹಾಗಾದ್ರೆ ಸರಿ, ಇವಾಗ್ಲೇ ಹೇಳ್ಕೊಡ್ತೀನಿ. ಹಾ ಹೇಳ್ಕೊಡ್ತೀರಾ? ನಿಜವಾಗ್ಲೂ ಹೇಳ್ಕೊಡ್ತೀನಿ, ಓಕೆ? ಹಾ ಕುತ್ಕೋ. ಹ್ಮ್
ಸರ್ ಇಳಿರಿ ಸರ್. ಸರ್ ಇಳಿರಿ ಸರ್, ನಮ್ಮಪ್ಪ ಇದ್ದಾರೆ ಸರ್. ನಿಮ್ಗೆ ಸರ್ ಇಳಿರಿ ಸರ್. ಅಯ್ಯೋ ಏನ್ ಸರ್ ಮಾತಾಡ್ತಾನೆ ಇಲ್ಲ. ಅಯ್ಯಯ್ಯೋ ಸರ್ ಇಲ್ವಲ್ಲ, ಏನಾಯ್ತು? ಅಯ್ಯೋ ರಾಜಿ